ಟ್ಯಾನ್ ನ ರಿಮೂವ್ ಮಾಡುತ್ತೆ, ಸ್ಕಿನ್ ಸಾಫ್ಟ್ ಮತ್ತು ಸ್ಮೂತ್ ಮಾಡುತ್ತೆ ಮತ್ತು ಸ್ಕಿನ್ ಗೆ ಒಂದು ಗ್ಲೋಯಿ ಎಫೆಕ್ಟ್ ಕೊಡುತ್ತೆ, ಬ್ರೈಟನ್ ಮಾಡುತ್ತೆ. ಹಾಯ್ ಫ್ರೆಂಡ್ಸ್, ಲ್ಯಾವಿನ್ಲವ್ ಕನ್ನಡಗೆ ಸ್ವಾಗತ. ಸೊ ಈ ವಿಡಿಯೋನಲ್ಲಿ ನಿಮ್ಗೊಂದು ವಂಡರ್ಫುಲ್ ವೈಟ್ ಕ್ರೀಮಿ ಬಾತ್ ಪೇಸ್ಟ್ ನ ತೋರಿಸ್ತಿದ್ದೀನಿ, ಅಥವಾ ನೀವು ಬಾಡಿ ಪಾಲಿಶಿಂಗ್ ಪೇಸ್ಟ್ ಅಂತ ಕೂಡ ಕರಿಬಹುದು. ಇದು ನಮ್ಮ ಓವರ್ ಆಲ್ ಬ್ಯೂಟಿಗೆ ಮ್ಯಾಜಿಕ್ ಆಗಿ ವರ್ಕ್ ಮಾಡುತ್ತೆ, ಲೈಕ್ ನಿಮ್ಮ ಫೇಸ್ ಮತ್ತು ಬಾಡಿಗೆ. ಮತ್ತು ಇದು ಬಂದು ತುಂಬಾ ಕ್ರೀಮ್ಸ್ ಮತ್ತು ಫೇಸ್ ಪ್ಯಾಕ್ ಗೆ ಬೇಸ್ ಆಗಿ ವರ್ಕ್ ಆಗುತ್ತೆ ಮತ್ತು ಒಂದು ಗ್ರೇಟ್ ಎಕ್ಸ್ಫೋಲಿಯಂಟ್ ಕೂಡ. ಸೊ ಇದಕ್ಕೆ ಜಸ್ಟ್ ಸಿಂಗಲ್ ಇಂಗ್ರೀಡಿಯೆಂಟ್ ಇದ್ರೆ ಸಾಕು, ಅದೇನಂದ್ರೆ ಪ್ಲೇನ್ ರೈಸ್, ಅಂದ್ರೆ ಪ್ಲೇನ್ ಅಕ್ಕಿ ಇದ್ರೆ ಸಾಕು. ಆಸ್ ಯೂಶುವಲ್ ನಾನು ಹೇಳೋ ತರ ಓಲ್ಡ್ ರೈಸ್ ನ ತಗೋಬೇಕಾಗುತ್ತೆ, ಅಂದ್ರೆ ಪ್ರೊಸೆಸ್ಡ್ ರೈಸ್ ತಗೋಬಾರ್ದು. ನಂತರ ಇದನ್ನ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ, ಇಂಪ್ಯೂರಿಟೀಸ್ ಎಲ್ಲ ಹೋಗ್ಬೇಕಲ್ವಾ ಅದಕ್ಕೆ. ಸೊ ನೀವೇ ನೋಡ್ಬೋದು, ನಾನು ವಾಶ್ ಮಾಡಿದ್ದೀನಿ. ನಂತರ ಇದಕ್ಕೆ ಪ್ಯೂರ್ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿದ ನಂತರ ಒಂದು 10 hours ವರೆಗೂ ಸೋಕ್ ಮಾಡಬೇಕಾಗುತ್ತೆ, ಅಂದ್ರೆ ನೆನೆಸಬೇಕಾಗುತ್ತೆ. 10 hours ನಂತರ ರೈಸ್ ಕಂಪ್ಲೀಟ್ ಆಗಿ ಸೋಕ್ ಆಗಿರುತ್ತೆ. ಈ ರೀತಿ ಇರುತ್ತೆ. ನೀವು ಈ ವಾಟರ್ನ ಎಷ್ಟು ವೇಸ್ ಬೇಕೋ ಅಷ್ಟು ವೇಸ್ನಲ್ಲಿ ಯೂಸ್ ಮಾಡ್ಬೋದು, ಲೈಕ್ ಟೋನರ್ ಆಗಿ ಯೂಸ್ ಮಾಡ್ಬೋದು, ಫೇಸ್ ಮಿಸ್ಟ್ ಆಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹೇರ್ ಟಾನಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇನ್ನೂ ಜಾಸ್ತಿನೇ ವೇಸ್ನಲ್ಲಿ ಯೂಸ್ ಮಾಡ್ಬೋದು. ಸೊ ಈಗ ಬ್ಲೆಂಡರ್ಗೆ ನಾನು ಸೋಕ್ಡ್ ರೈಸ್ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಒಂದು ಸ್ಮೂತ್ ಪೇಸ್ಟ್ ಆಗಿ ಮಾಡಬೇಕಾಗತ್ತೆ. ಸೊ ಫರ್ಮೆಂಟೆಡ್ ರೈಸ್ ವಾಟರ್ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಇದೆ, ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು. ಸೊ ಈಗ ಇದಕ್ಕೆ ಸ್ವಲ್ಪ ನೆನೆಸಿಟ್ಟಿರೋ ವಾಟರ್ನೇ ಹಾಕ್ತಿದ್ದೀನಿ ಮತ್ತು ಒಂದು ಫೈನ್ ಅಂಡ್ ಸ್ಮೂತ್ ಪೇಸ್ಟ್ ಆಗಿ ಮಾಡಬೇಕಾಗುತ್ತೆ. ಸೊ ಫೈನಲಿ ವೈಟ್ ಕ್ರೀಮಿ ಬಾತ್ ಪೇಸ್ಟ್ ರೆಡಿ ಇದೆ. ಇದನ್ನ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು, ಲೈಕ್ ನೀವು 1 month ವರೆಗೂ ಇದನ್ನ ರೆಫ್ರಿಜರೇಟರ್ನಲ್ಲಿ ಸ್ಟೋರ್ ಮಾಡ್ಬೋದು, ಅಂದರೆ ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಯೂಸ್ ಮಾಡ್ಬೋದು, ಲೈಕ್ ಬಾತ್ ಪೇಸ್ಟ್ ಆಗಿ ಯೂಸ್ ಮಾಡ್ಬೋದು,
ಅಂದರೆ ಜಸ್ಟ್ ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡಿ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಳ್ಳೆ ಎಕ್ಸ್ಫೋಲಿಯಂಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇನ್ನು ಜಾಸ್ತಿನೇ ವೇಸ್ ಇದೆ. ಇದು ವರ್ಕಿಂಗ್ ವುಮೆನ್ಸ್ ಯೂಸ್ ಮಾಡ್ಬೋದು, ಏಕೆಂದರೆ ಒನ್ ಟೈಮ್ ಇದನ್ನು ಪ್ರಿಪೇರ್ ಮಾಡಿ 1 ಮಂತ್ವರೆಗೂ ಇದನ್ನು ಪ್ರಿಸರ್ವ್ ಮಾಡ್ಕೋಬೋದಲ್ವಾ. ಸೊ ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ಈ ಮೆಥಡ್ನ ಅವ್ರು ಫಾಲೋ ಮಾಡ್ಬೋದು. ಸೊ ಇದು ಏನು ಮಾಡುತ್ತೆ ಅಂದರೆ ಟ್ಯಾನ್ನ ರಿಮೂವ್ ಮಾಡುತ್ತೆ, ಸ್ಕಿನ್ ಸಾಫ್ಟ್ ಮತ್ತು ಸ್ಮೂತ್ ಮಾಡುತ್ತೆ, ಮತ್ತು ಸ್ಕಿನ್ಗೆ ಒಂದು ಗ್ಲೋಯಿ ಎಫೆಕ್ಟ್ ಕೊಡುತ್ತೆ, ಬ್ರೈಟನ್ ಮಾಡುತ್ತೆ. ಹೇಳ್ತಾ ಹೋದರೆ ಲಿಸ್ಟ್ ಹಾಗೇ ಹೋಗುತ್ತೆ. ಮತ್ತು ಈ ಕ್ರೀಮ್ನ ಬೇಸ್ ಆಗಿ ಇಟ್ಕೊಂಡು ಇನ್ನು ಫ್ಯೂಚರ್ನಲ್ಲಿ ತುಂಬಾ ವಿಡಿಯೋಸ್ ಬರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟ್ಯಾಪ್ ಮಾಡಿ, ಹಾಗೂ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಯಾಕೆಂದರೆ ಡೈಲಿ ಒಳ್ಳೆ ಟಿಪ್ಸ್ನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ನನ್ನ ವೆಬ್ಸೈಟ್ ಕೂಡ ಇದೆ, ಚೆಕ್ ಮಾಡಿ. ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ನಾನು ಲಾವಣ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರಮ್ ಲಾವಿನ್ಲವ್ ಕನ್ನಡ.